ಬೆಂಗಳೂರಿನ ಐಐಎಸ್ಸಿ ದಾಳಿಯ ಮಾಸ್ಟರ್ ಮೈಂಡ್ ಕೊನೆಗೂ ಫಿನಿಶ್ ಆಗಿದ್ದಾನೆ. ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರ ಇದೀಗ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಐಐಎಸ್ಸಿ ಮೇಲೆ ದಾಳಿಯ ಮಾಸ್ಟರ್ ಮೈಂಡ್ ಕೊನೆಗೂ ಫಿನಿಶ್ ಆಗಿದ್ದಾನೆ. ಪಾಕಿಸ್ತಾನದಲ್ಲಿ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಹತ್ಯೆಯಾಗಿದ್ದಾನೆ. ಎಲ್ಇಟಿ ಪ್ರಮುಖ ಉಗ್ರ ಸೈಫುಲ್ಲಾ ಖಾಲಿದ್ ಹತ್ಯೆಯಾಗಿದ್ದಾನೆ. ಭಯೋತ್ಪಾದಕರಿಗೆ ಗಡಿ ದಾಟೋದಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ಖಾಲಿದ್ ಸಾವನ್ನಪ್ಪಿದ್ದಾನೆ. ಭಾರತದ ಹಲವಾರು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಖಾಲಿದ್ ಇದೀಗ ಸಾವನ್ನಪ್ಪಿದ್ದಾನೆ. ಕಾಶ್ಮೀರವನ್ನೇ ಕಬ್ಜಾ ಮಾಡ್ತೀನಿ ಅಂತ ಹೇಳಿದ್ದಂತಹ ಖಾಲಿದ್ ಇದೀಗ ತಾನೇ ಖಾಲಿಯಾಗಿದ್ದಾನೆ. ಅಪರಿಚಿತರು ಮಾಡಿದಂತಹ ಗುಂಡಿನ ದಾಳಿಗೆ ಸೈಫುಲ್ಲಾ ಖಾಲಿದ್ ಬಲಿಯಾಗಿದ್ದಾನೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಸೈಫುಲ್ಲಾ ಖಾಲಿದ್ ಹತ್ಯೆಯಾಗಿದ್ದಾನೆ. ಬೆಂಗಳೂರಿನ ಮೊದಲ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಕೊನೆಗೂ ಇದೀಗ ಮಟಾಶ್ ಆಗಿದ್ದಾನೆ. 2005 ಡಿಸೆಂಬರ್ 28ರಂದು ಐಐಎಸ್ಸಿ ಮೇಲೆ ದಾಳಿಯಾಗಿತ್ತು. ಭಯೋತ್ಪಾದಕ ದಾಳಿ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಐಐಎಸ್ಸಿ ಜೆಎನ್ ಟಾಟಾ ಆಡಿಟೋರಿಯಂನಲ್ಲಿ ದಾಳಿಯಾಗಿತ್ತು. ರಾತ್ರಿ 7:20 ಸುಮಾರಿಗೆ ಗುಂಡಿನ ದಾಳಿಯಾಗಿತ್ತು. ಚೀನಾ ನಿರ್ಮಿತ ರೈಫಲ್ಗಳನ್ನು ಬಳಕೆ ಮಾಡಿಕೊಂಡು ಫೈರಿಂಗ್ ಮಾಡಲಾಗಿತ್ತು. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಉಗ್ರರಿಂದ ಅಟ್ಟಹಾಸ ಮೆರೆಯಲಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಭಯೋತ್ಪಾದಕರು ಬೆಂಗಳೂರಿನಲ್ಲಿ ದಾಳಿ ಮಾಡಿದ್ರು. ದಾಳಿಯ ಹಿಂದೆ ಸೈಫುಲ್ಲಾ ಖಾಲಿದ್ ಸಂಚು ಇರುವಂಥದ್ದು ಕೂಡ ಪತ್ತೆಯಾಗಿತ್ತು. ಪ್ರೊಫೆಸರ್ ಮನೀಶ್ ಚಂದ್ರಾಪುರಿ ಹತ್ಯೆ ಮಾಡಲಾಗಿತ್ತು. 2005ರಲ್ಲಿ ಸ್ಫೋಟಕ ಮಾಹಿತಿಗಳನ್ನು ತನಿಖಾ ತಂಡ ಕೊಟ್ಟಿತ್ತು. ಐಐಎಸ್ಸಿ ದಾಳಿ ಹಿಂದೆ ಉಗ್ರರ ನಂಟಿರುವಂಥದ್ದು ಪತ್ತೆಯಾಗಿತ್ತು. ಪಾಕಿಸ್ತಾನ ಬಾಂಗ್ಲಾ ಪ್ರಜೆಗಳನ್ನು ವಿಚಾರಣೆ ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಶಂಕಿತರನ್ನು ವಿಚಾರಣೆ ಮಾಡಿದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅಂದರೆ ಸೈಫುಲ್ಲಾ ಖಾಲಿದ್ನ ಕೈವಾಡ ಇರುವಂಥದ್ದು ಬೆಳಕಿಗೆ ಬಂದಿತ್ತು. ಅದಾದ ನಂತರ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ ಭಾರತದ 3 ದಾಳಿಗಳ ಪ್ರಮುಖ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕೊನೆಗೂ ಇದೀಗ ಹತ್ಯೆಯಾಗಿದ್ದಾನೆ. ದಾಳಿ ನಂಬರ್ 1 2001ರಲ್ಲಿ ರಾಂಪುರ ಸಿಆರ್ಪಿಎಫ್ನಲ್ಲಿ ದಾಳಿ. 2005ರಲ್ಲಿ ಬೆಂಗಳೂರಿನ ಐಐಎಸ್ಸಿ ಮೇಲೆ ದಾಳಿ. 2006ರಲ್ಲಿ ನಾಗಪುರದ RSS ಕಚೇರಿ ಮೇಲೂ ಕೂಡ ಈತ ದಾಳಿ ಮಾಡಿದ್ದ. ಒಟ್ಟು 3 ದಾಳಿಗಳ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಇದೀಗ ತಾನೇ ಖಾಲಿಯಾಗಿದ್ದಾನೆ. 2001ರಲ್ಲಿ ಸಿಆರ್ಪಿಎಫ್ ಶಿಬಿರದ ಮೇಲೆ ದಾಳಿ ಮಾಡಿದ್ದ. ಅದಾದ ನಂತರ 2005ರಲ್ಲಿ ಬೆಂಗಳೂರಿನ ಐಐಎಸ್ಸಿ ಮೇಲೆ ದಾಳಿಯಾಗಿತ್ತು. ದಾಳಿ ನಂಬರ್ 3 2006ರಲ್ಲಿ ನಾಗಪುರದ ಕಚೇರಿ ಮೇಲೂ ಕೂಡ ಈತ ದಾಳಿ ಮಾಡಿದ್ದ. ಹೀಗೆ ಹಲವಾರು ದಾಳಿಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಆರೋಪಿ ಇದೀಗ ಸಾವನ್ನಪ್ಪಿದ್ದಾನೆ. ಅಪರಿಚಿತರು ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ಸೈಫುಲ್ಲಾ ಖಾಲಿದ್ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಒಟ್ಟು 3 ಭಯೋತ್ಪಾದಕ ದಾಳಿಗಳಲ್ಲಿ ಬೇಕಾಗಿದ್ದಂತಹ ಮಾಸ್ಟರ್ ಮೈಂಡ್ ಆಗಿದ್ದ ಸೈಫುಲ್ಲಾ ಖಾಲಿದ್ನನ್ನ ಇದೀಗ ಸಿಂಧ್ ಪ್ರಾಂತ್ಯದಲ್ಲಿ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.